ಶ್ರೀ ಕೃಷ್ಣ ಕೃಷ್ಣ ಕೃಷ್ಣಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ. ರಾಯರ ಮೂಲಕ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರವಾಗಲಿ, ಹಾಗೆ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ರಾಯರು ನೆರವೇರಿಸಿಕೊಡ್ಲಿ ಅಂತ ರಾಯರಲ್ಲಿ ನಾನು ಬೇಡ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು, ಅಕ್ಕ ನೆನಪಿನ ಶಕ್ತಿ ಜಾಸ್ತಿ ಆಗೋದಕ್ಕೆ ರಾಯರ ಒಂದು ಸ್ತೋತ್ರವನ್ನು ಹೇಳ್ಕೊಡಿ ಅಂತ. ಹಾಗೆ ನಾನು ಈ ದಿನ ರಾಯರಿಗೆ ಸಂಬಂಧಿಸಿದ ದೇವರ ಒಂದು ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ರಾಯರಿಗೆ ಸಂಬಂಧಿಸಿದ ದೇವರಿನ ಒಂದು ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಅಂದರೆ ಗುರುರಾಯರಲ್ಲಿ ಶ್ರೀರಾಮ ದೇವರು ನೆಲೆಸಿದ್ದಾರೆ. ಶ್ರೀರಾಮ ದೇವರೆಂದರೆ ಶ್ರೀಕೃಷ್ಣ ದೇವರು. ಶ್ರೀಕೃಷ್ಣ ದೇವರಿಗೆ ಗುರುರಾಯರೆಂದರೆ ತುಂಬ ಪ್ರೀತಿ. ರಾಯರಿಗೂ ಕೂಡ ಶ್ರೀಕೃಷ್ಣನೆಂದರೆ ತುಂಬಾ ಪ್ರೀತಿ. ಹಾಗಾಗಿ ರಾಯರಲ್ಲಿ ಈ ದೇವಾನುದೇವರುಗಳ ಸಾನ್ನಿಧ್ಯ ಇದೆ. ನರಸಿಂಹ ದೇವರು, ಹಾಗೆ ಹಯಗ್ರೀವ ದೇವರು, ಹಾಗೆ ಮುಖ್ಯ ಪ್ರಾಣ ದೇವರು, ಸರಸ್ವತಿ ಮಾತೆ, ಈ ರೀತಿಯಾಗಿ ದೇವಾನುದೇವರುಗಳು ರಾಯರಲ್ಲಿ ನೆಲೆಗೊಂಡಿದ್ದಾರೆ. ಅದಕ್ಕಾಗಿ ಮೊದಲು ನಾವು ಗುರುರಾಯರ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಇಷ್ಟು ದೇವಾನುದೇವರುಗಳ ಅನುಗ್ರಹ ಒಟ್ಟಿಗೆ ಸಿಗುತ್ತೆ. ಹಾಗಾಗಿ ರಾಯರಿಗೆ ರಿಲೇಟೆಡ್ ಆಗಿರುವ ಈ ದೇವಾನುದೇವರುಗಳ ಸ್ತೋತ್ರವೊಂದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ನಿಮ್ಮಲ್ಲಿರುವ ಒಂದು ಭಯವನ್ನು ನಿವಾರಣೆ ಮಾಡ್ಕೋಬೇಕು. ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿರಬೇಕು. ನಿಮ್ಮಲ್ಲಿರುವ ದೃಢತೆ, ಸ್ಥಿರತೆ, ಧೈರ್ಯ, ಛಲ, ನಂಬಿಕೆ ಎಲ್ಲವೂ ನಿಮ್ಮಲ್ಲಿ ಗಟ್ಟಿಯಾಗಿರಬೇಕು. ಆಗ ಮಾತ್ರ ನೀವು ಇಟ್ಟುಕೊಂಡಿರುವ ಗುರಿಯಲ್ಲಿ ಕಾರ್ಯ ಸಾಧನೆ ಮಾಡ್ತೀರಾ. ಸ್ನೇಹಿತರೆ, ಜೀವನದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಪಡೆದುಕೊಳ್ಳೋದಕ್ಕೆ ವಿದ್ಯೆ, ಬುದ್ಧಿ ತುಂಬಾ ಮುಖ್ಯವಾದದ್ದು ಅಲ್ವಾ? ಓದಿನಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಹಾಗೆ ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಓದಬೇಕು. ಓದಿದ್ದನ್ನು ನೆನಪು ಮಾಡಿಕೊಂಡು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ಪಡಿಬೇಕು ಅನ್ನೋದು ಎಲ್ಲರ ಇಷ್ಟ ಹಾಗೂ ಗುರಿಯಾಗಿರುತ್ತೆ. ಅದಕ್ಕೋಸ್ಕರ ಓದಿನಲ್ಲಿ ಕಠಿಣವಾದ ಪರಿಶ್ರಮನೂ ಇರಬೇಕು, ಹಾಗೆ ಗುರುವಿನ ಅನುಗ್ರಹ ಕೂಡ ಇರಬೇಕು. ಆಗ ಮಾತ್ರ ನೀವು ಅಂದುಕೊಂಡಿರುವ ಗುರಿಯನ್ನು ಮುಟ್ತೀರಾ, ಹಾಗೆ ಒಂದು ಒಳ್ಳೆಯ ಯಶಸ್ಸನ್ನು ಸಹ ಪಡಿತೀರಾ. ಹಾಗೆ ಸ್ನೇಹಿತರೆ, ಈ ಸ್ತೋತ್ರವನ್ನು ಗುರುವಾರದಿಂದ ಹೇಳಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ಈ ಗುರುವಾರದಂದು ಬೆಳಕಿನ ಜಾವ ಬೇಗ ಎದ್ದೇಳಿ, ಬೇಗ ಎದ್ದು ಶುಚಿರ್ಭೂತರಾಗಿ ಒಂದು ಒಳ್ಳೆಯ ಸ್ಥಳದಲ್ಲಿ ಕುಳಿತು ಮೊದಲನೆಯದಾಗಿ ಮಹಾಗಣಪತಿಯ ಸ್ಮರಣೆ ಮಾಡಿಕೊಳ್ಳಿ. ತದನಂತರ ಶ್ರೀ ಗುರುರಾಘವೇಂದ್ರರ ಸ್ಮರಣೆ ಮಾಡಿಕೊಳ್ಳಿ. ತದನಂತರ ಈ ಸ್ತೋತ್ರವನ್ನು ಹೇಳಿಕೊಳ್ಳಿ. ಈ ಸ್ತೋತ್ರ ಬಂದು ಹೀಗಿದೆ: ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂ ಕುರುಮೇ ದೇವ ರಾಮದೂತ ನಮೋಸ್ತುತೆ. ಈ ಸ್ತೋತ್ರವನ್ನು ದಿನ 21 ಬಾರಿ ಹೇಳ್ಕೋಬೇಕು ಸ್ನೇಹಿತರೆ. ಹಾಗೆ ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದು ಹಾಕಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಪ್ರತಿದಿನ ತಪ್ಪದೇ ಈ ಸ್ತೋತ್ರವನ್ನು ಹೇಳ್ಕೊತ ಬನ್ನಿ. ತುಂಬಾ ನಿಮ್ಮ ಜ್ಞಾನದಲ್ಲಿ ಅಭಿವೃದ್ಧಿ ಆಗುತ್ತೆ. ಈ ಸ್ತೋತ್ರವನ್ನು ಗುರುವಾರದಿಂದ ಪ್ರಾರಂಭ ಮಾಡಿ ಪ್ರತಿದಿನ ಹೇಳ್ಕೊತ ಬನ್ನಿ ಸ್ನೇಹಿತರೆ. ನಿಮ್ಮ ನೆನಪಿನ ಶಕ್ತಿ ವೃದ್ಧಿ ಆಗೋದ್ರ ಜೊತೆಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಈ ಸ್ತೋತ್ರ ಬಂದು ಶಕ್ತಿಶಾಲಿ ಮುಖ್ಯ ಪ್ರಾಣ ದೇವರದಾಗಿದೆ. ಮುಖ್ಯ ಪ್ರಾಣ ದೇವರನ್ನು ಗುರುರಾಯರು ನಿತ್ಯವೂ ಆರಾಧಿಸ್ತಾರಲ್ವಾ? ಹಾಗಾಗಿ ಈ ಸ್ತೋತ್ರ ತುಂಬಾ ಪರಿಣಾಮಕಾರಿಯಾಗಿದೆ. ಈ ಸ್ತೋತ್ರವನ್ನು ಪ್ರತಿದಿನ ಹೇಳ್ಕೊತ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸುತ್ತೇನೆ. ಹಾಗೆ ಸ್ನೇಹಿತರೆ, ಹೊಸಬ್ರು ಯಾರಾದರೂ ಶ್ರೀ ಅಗಮ್ಯ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಲವಾರು ಜನರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುರಾಯರ ಅನುಗ್ರಹ ಸದಾ ಕಾಲಕ್ಕೂ ನಿಮ್ಮ ಮೇಲಿರಲಿ. ಮತ್ತೊಮ್ಮೆ ನಮಸ್ತೆ ಸ್ನೇಹಿತರೆ.